2013 ಸಿದ್ದರಾಮಯ್ಯನವರಿಗೂ ಹೌದು 2025 ಸಿದ್ದರಾಮಯ್ಯನವ್ರಿಗೂ ಲೆಕ್ಕ ಹಾಕ್ತೀನಿ ತಡಿಯಪ್ಪ, ನನಗೊಂದು ಸ್ವಲ್ಪ ವೀಕ್. ನಾನು 5ರಾಗ 3 ಹೋದ್ರೆ 2 12 ವರ್ಷ 12 ವರ್ಷ. ಸೊ 2013 ಸಿದ್ದರಾಮಯ್ಯನವರೇ 2025ರಲ್ಲೂ ಇರಬೇಕು ಅದೇ ಆಕ್ಟಿವ್ ಆಗಿ. ಅಂದ್ರೆ 12 ವರ್ಷ ವಯಸ್ಸು ಬರುತ್ತಾ ವಯಸ್ಸು ಹೋಗುತ್ತಾ ಅದು ಬೇರೆ. ಊರ್ ಹೋಗಂತಿದೆ ಕಾಡು ಬಾ ಅಂತಿದೆ, ಆ ತರ ವಯಸ್ಸಲ್ಲ ಇದು. ಮತ್ತೆ ತಪ್ಪು ತಿಳ್ಕೊಬೇಡ್ರಿ ರಾಮ್, ಇದು ಆ ತರ ವಯಸ್ಸಲ್ಲ. ಇದು ಬೇರೆ ತರ ವಯಸ್ಸು. ಇದು ಬೇಕಾದಾಗ ವಯಸ್ಸು, ಬೇಡಾದಾಗ ವಯಸ್ಸಿಲ್ಲ. ಇದು ಹೇಳೋದು ಹೇಳ್ತಾರೆ ಎಲ್ಲಾರು, ಹೇಳುವಾಗ ಇದೊಂದು ಕೊಂಕಿಡೋದು ಮಧ್ಯದಲ್ಲಿ. ಪಾಪ ವಯಸ್ಸಾಗಿದೆ. 2013 ಈಗಿನ ಸಿದ್ದರಾಮಯ್ಯ 12 ವರ್ಷ ಡಿಫ್ರೆನ್ಸ್ ಇದೆ. ಒಂದ್ ಸ್ವಲ್ಪ ಸ್ಲೋ ಆಗಿದ್ದಾರೆ, ಒಂದ್ ಸ್ವಲ್ಪ ಸ್ಲೋ ಆಗಿ. ಪರಮೇಶ್ವರ್ ಅವ್ರು ಏನಂದ್ರು, ಒಂದು ಸ್ವಲ್ಪ ವಯಸ್ಸಾಗಿದೆ ಅಂತ. ಸೊ ಅವರು ಅದನ್ನೇ ಹೇಳ್ತಾರೆ, ಇವರು ಅದನ್ನೇ ಹೇಳ್ತಾರೆ. ಅಂದ್ರೆ ಮೋಸ್ಟ್ಲಿ ಪಾರ್ಟಿಯವ್ರು ಹೇಳಿರ್ಬೇಕು, ಇದನ್ನ ನೀವು ಪ್ಯಾಚಪ್ ಮಾಡ್ಬೇಕಂದ್ರೆ, ತೇಪೆ ಹಚ್ಚಬೇಕಂದ್ರೆ ಸ್ವಲ್ಪ ವಯಸ್ಸಾಗಿತ್ತು ಅನ್ನೋದನ್ನ ಹೇಳ್ರಿ ಅಂತ. ಇದು ಹೊಗಳಿಕೆಯೋ ತೆಗಳಿಕೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ವಯಸ್ಸಾಗಿದೆ ಅನ್ನುವುದು ಹೊಗಳಿಕೆಯೋ ತೆಗಳಿಕೆಯೋ, ಅದು ಅವರಿಗೆ ಪ್ಲಸ್ಸೋ ಮೈನಸ್ಸೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನ್ ಅನ್ಸುತ್ತೆ? ಮೇಡಮ್ ಮೈನಸ್ ಅಂತ ಅನ್ಸುತ್ತಾ? ಯಾಕಂದ್ರೆ ಈಗ ತುಂಬಾ ಜನ ಸಿಎಂ ಆಗೋದಕ್ಕೆ ಕಾಯ್ತಿದಾರಲ್ಲ, ವಯಸ್ಸಿನ ಹೆಸರು ವಯಸ್ಸಿನ ಕಾರಣಕ್ಕೆ ಅವರನ್ನ ಬದಲಾಯಿಸಬಹುದು ಹೈಕಮಾಂಡ್. ಬಟ್ ಆ ತರ ಸಂಸ್ಕೃತಿ ಬಿಜೆಪಿಯಲ್ಲಿ ಇದೆ. ಅದು ಕೂಡ ರೂಲ್ಸ್ ರೆಗ್ಯುಲೇಷನ್ಸ್ ಅಪ್ಲೈಸ್. ಮೋದಿ ಅವರಾದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಒಳಗಡೆ ಬರಲ್ಲ. ಅದರ್ ದೆನ್ ಮೋದಿ ಅವರು ಆ ರೂಲ್ಸ್ ರೆಗ್ಯುಲೇಷನ್ಸ್ ಒಳಗಡೆ ಬರ್ತಾರೆ. ಸೊ ಇಲ್ಲಿ ಆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಎಲ್ಲಿ? ಕಾಂಗ್ರೆಸ್ ಪಾರ್ಟಿಯಲ್ಲಿ. ಎಷ್ಟು ವಯಸ್ಸಾದ್ರೂ ಪರವಾಗಿಲ್ಲ, ನೀವು ಓಡಬಹುದು. ಏನ್ ಹೇಳ್ರಿ, ನಮ್ ಶಾಮನೂರ್ ಶಿವಶಂಕರಪ್ಪನವ್ರಿಗೆ ಎಷ್ಟು ವಯಸ್ಸಾಗೈತಿ, ಈಗಲೂ ಓಡ್ತಿದಾರೆ. ಅವರು ಈಗಲೂ ಓಡ್ತಿದ್ದಾರೆ. ಬಹಳಷ್ಟು ಮಂತ್ರಿಗಳು ಯಾರ್ಯಾರಿದ್ದಾರೆ ಅವ್ರಿಗೂ ಸ್ವಲ್ಪ ವಯಸ್ಸಾಗಿತ್ತು, ಈಗಲೂ ಓಡ್ತಿದ್ದಾರೆ. ಸೊ ಕಾಂಗ್ರೆಸ್ ಅಲ್ಲಿ ಆ ರೂಲ್ಸ್ ಇಲ್ಲ. ಬಟ್ ನೀವು ಹೊಸ ರೂಲ್ಸ್ ತರಬಹುದು, ಇಲ್ಲ ಅಂತಲ್ಲ. ಸೊ ಒಂದ್ ಸ್ವಲ್ಪ ವಯಸ್ಸಾಗಿದೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅವ್ರೇನ್ ವೀಕ್ ಸಿಎಂ ಅಲ್ಲ, ಅವ್ರು ಸ್ಟ್ರಾಂಗ್ ಸಿಎಂ. ವಯಸ್ಸಾಗಿತ್ತು, ಒಂದ್ ಸ್ವಲ್ಪ 2013 ಕೆಲಸ ಮಾಡಕ್ ಆಗ್ತಿಲ್ಲ ಅಷ್ಟೇ ಅವ್ರಿಗೆ. ಹಂಗೂ ನಾನು ಹೇಳಿದೆ ಅವ್ರಿಗೆ, ಎಲ್ಲ ಹಿಂಗೆ ಹೇಳ್ತಿದ್ದಾರೆ ಜನಸಾಮಾನ್ಯರು, ನೀವು ಸ್ವಲ್ಪ ಸ್ಲೋ ಆಗಿದ್ದೀರಿ ಅಂತ. ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗ್ರಿ ನೀವು ಅಂತ ಹೇಳ್ದೆ. ಅದಕ್ಕೆ ಸಿದ್ದರಾಮಯ್ಯನವರು ಇಲ್ಲ ಎಲ್ಲಾರ್ದು ಮಾತು ಕೇಳಬೇಕಾಗತ್ತೆ ಅಂತ. ಅಲ್ಲೇ ಇರೋದು ಪಾಯಿಂಟ್. ಎಲ್ಲಾರ ಮಾತು ಮೊದಲು ಯಾಕೆ ಕೇಳ್ತಿರ್ಲಿಲ್ಲ ಸಿದ್ದರಾಮಯ್ಯನವರು, ಈಗ ಯಾಕೆ ಕೇಳ್ತಾ ಇದ್ದಾರೆ? ಅಂತಹ ಬದಲಾವಣೆ ಏನಾಗಿದೆ? 2013ರಲ್ಲಿ ಇದ್ದಂತಹ ಆಡಳಿತದ ಬಿಗಿ ಈಗ ಯಾಕಿಲ್ಲ? ವಯಸ್ಸಾದ ಮಾತ್ರಕ್ಕೆ ಆಡಳಿತದಲ್ಲಿ ಬಿಗಿ ಕಳೆದುಕೊಳ್ಳುತ್ತಾ? ವಯಸ್ಸಾದ ಮಾತ್ರಕ್ಕೆ ಹಾದಿ ಬೀದಿಯಲ್ಲಿ ಶಾಸಕರು ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ, ಆಡಳಿತದ ವೈಫಲ್ಯದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡುವಂತಹ ಹಗುರವಾದಂತಹ ಹೇಳಿಕೆಗಳನ್ನ ಕೊಡ್ತಾರ? ಏನು ಅಂತ ಬದಲಾವಣೆ 2013ಕ್ಕೂ 2025ಕ್ಕೂ ಆಗಿರುವಂತಹ ಅತಿ ದೊಡ್ಡ ಬದಲಾವಣೆ ಏನು? ವಯಸ್ಸನ್ನ ಹೊರತುಪಡಿಸಿ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಈಗ ಮೋದಿ ಅವ್ರ ವಿರುದ್ಧ ಮಾತಾಡ್ಬಿಡ್ತಾರ ಎಲ್ಲರೂ? ಅವ್ರ ಪಕ್ಷದಲ್ಲಿ ಇರೋರು ಮೋದಿ ಅವ್ರ ವಿರುದ್ಧ ಯಾವ ಮಿನಿಸ್ಟರ್ ಹೊರಗಡೆ ಬಂದು ಮಾತಾಡಿದ್ದಾರೆ? ಹೋಗ್ಲಿ, ಯಾವ ಮಿನಿಸ್ಟರ್ ಮಾತಾಡ್ತಾರೆ ಮೋದಿ ಅವ್ರನ್ನ ಬಿಟ್ಟು? ವಯಸ್ಸಾದ ಮಾತ್ರಕ್ಕೆ ಮಾತಾಡ್ತಾರ? ಬಿಗಿ ಇಲ್ವಾ ಅಲ್ಲಿ? ಇಲ್ಲಿ ಮಾತ್ರ ವಯಸ್ಸಾದ ಮಾತ್ರಕ್ಕೆ ಎಲ್ಲ ಆಡಳಿತ ವೈಫಲ್ಯ ಅದು ಇದು ಅಂತ ಮಾತಾಡ್ತಾರ? ಇದು ವಯಸ್ಸಿನ ಪ್ರಶ್ನೆ ಅಲ್ಲ. 2013ರಂತೆ ಒಂದು ಬಿಗಿಯಾದ ಆಡಳಿತ. ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋಕೆ ಭಯ ಪಡ್ತಾ ಇತ್ತು. ಯಾಕೆಂದ್ರೆ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಈ ಕಾಂಗ್ರೆಸ್ ಪಕ್ಷವನ್ನ ಉದ್ಧರಿಸುವವರು, ಬೆಳೆಸುವವರು, ಮುನ್ನಡೆಸುವವರು ಯಾರೂ ಇಲ್ಲ. ಈ ಕಾಂಗ್ರೆಸ್ ಪಾರ್ಟಿಯ ಉದ್ಧಾರಕ, ಈ ರಾಜ್ಯ ಕಾಂಗ್ರೆಸ್ ಪಾರ್ಟಿಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಮತ್ತು ವೋಟ್ ಬ್ಯಾಂಕ್ ಅನ್ನ ಗಿಟ್ಟಿಸಿಕೊಳ್ಳುವಂತಹ ಮಾಸ್ ನಾಯಕ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಒಂದಿಷ್ಟು ಟಚ್ ಮಾಡಿದ್ರು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೆದರಿ ಬಗ್ಗಿ ನಡೀತಾ ಇದ್ದಂತಹ ಹೈಕಮಾಂಡ್ ಇವತ್ತು ಸಿದ್ದರಾಮಯ್ಯನವರು ಹೋದ್ರೆ ಈಗಾಗಲ್ಲ, ನೀವ್ ಹೇಳ್ದಂಗೆ ನಾವು ಮಾಡಕ್ಕಾಗಲ್ಲ, ಹೋಗಿ ಸೆಪ್ಟೆಂಬರ್ ಅಲ್ಲಿ ಮಾಡ್ತೀವಿ, ನೀವು ಹೇಳ್ದಂಗೆ ನಾವು ಜಾತಿ ಗಣತಿನೆಲ್ಲ ಒಪ್ಕೊಳಕ್ಕಾಗಲ್ಲ, ಅದನ್ನ ಕಸದ ಬುಟ್ಟಿಗೆ ಹಾಕಿ ಮತ್ತೊಂದು ಮಾಡಿ ಅಂತ ಹೇಳಿ ಕಳಿಸುತ್ತೆ ಅನ್ನೋದಾದರೆ ಏನದು ಆಗಿರುವಂತಹ ಬದಲಾವಣೆ? ಯಾವ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಏರ್ಪೋರ್ಟ್ಗಳಲ್ಲೂ ಲಕೋಟೆಗಳಲ್ಲೂ ಇವ್ರು ಯಾರು ಅಂತ ಆಯ್ಕೆ ಮಾಡ್ತಾ ಇದ್ದಂತಹ ಹೈಕಮಾಂಡ್ ಸಿದ್ದರಾಮಯ್ಯನವರ ಹೇಳಿಕೆಗೆ
DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಲಿಲ್ಲ. ಕಾಡಿ ಬೇಡಿ ಕೊನೆಗೆ ಅವರು ಹೈಕಮಾಂಡ್ ಇಂದ ಹೆಂಗೆಂಗೋ ಶಿಫಾರಸ್ ಮಾಡ್ಕೊಂಡು ಬಂದ್ರು. ಅಷ್ಟು ಸ್ಟ್ರಾಂಗ್ ಆಗಿದ್ರು 2013 ಆಡಳಿತ. ಈಗ ಏನಾಗಿದೆ ಅಂದ್ರೆ ಡೆಫಿನೆಟ್ಲಿ ಈಗ ಹಾದಿ ಬೀದಿಯಲ್ಲಿ ಶಾಸಕರು ಮಾತಾಡ್ತಾ ಇದ್ದಾರೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಧಿಕಾರಿಗಳು ಶಾಸಕರ ಮಂತ್ರಿಗಳ ಮಾತುಗಳನ್ನ ಕೇಳ್ತಾ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಇದೆ, ಅವರೇ ಎಲ್ಲರೂ ಸಸ್ಪೆಂಡ್ ಮಾಡ್ತಾ ಕುತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಾಲು ಸಾಲು ಹಗರಣಗಳು ಈ ಸರ್ಕಾರದ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಮಾಡ್ತದೆ. ಅದರಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನಲಾದಂತ ಹಗರಣಗಳು. ಅದು ವಾಲ್ಮೀಕಿ ಹಗರಣದಲ್ಲಿ ಫಿನಾನ್ಸ್ ಇದು ಇಲಾಖೆ ಸಿದ್ದರಾಮಯ್ಯನವ್ರ ಹತ್ರ ಇರುತ್ತೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಒಂದು ಅನುಮತಿ ಇಲ್ಲದೆ ನಿಜಕ್ಕೂ ವಾಲ್ಮೀಕಿ ಹಗರಣ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ, ಮೂಡ ಹಗರಣ, ಈ ರೀತಿಯ ಹಗರಣಗಳ ಮಾತು ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಿದೆ, ಸಿದ್ದರಾಮಯ್ಯನವರನ್ನ ಕುಗ್ಗಿಸಿ ಬಿಟ್ಟಿದೆ. ಆಗ ಯಾರನ್ನೂ ಓಲೈಸುತ್ತಿರ್ಲಿಲ್ಲ, ಆಗ ಸಿದ್ದರಾಮಯ್ಯನವರನ್ನ ಎಲ್ಲರೂ ಓಲೈಸ್ತಾ ಇದ್ರು. ಈಗ ಸಿದ್ದರಾಮಯ್ಯನವರು ಎಲ್ಲರನ್ನು ಓಲೈಸಬೇಕಾಗಿದೆ. ಅದನ್ನೇ ರಾಯರೆಡ್ಡಿ ಅವರು ಹೇಳ್ತಾ ಇದ್ದದ್ದು ಏನಂತ, ನೀವು ಸ್ಟ್ರಾಂಗ್ ಆಗಬೇಕು ಅಂದಾಗ ಇಲ್ಲ ಎಲ್ಲಾರ ಮಾತು ಕೇಳಬೇಕಾಗುತ್ತೆ ಅಂತ ಅಂದ್ರಲ್ಲ. ಎಲ್ಲಾರ ಮಾತು ಯಾವಾಗ ಕೇಳಬೇಕಾಗುತ್ತೆ ಅಂತಂದರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದಾಗ. ಸೊ ಅಂತ ಪರಿಸ್ಥಿತಿ ಸಿದ್ದರಾಮಯ್ಯನ ಸುಮ್ಮನೆ ತೇಪ ಹೆಚ್ಚಕ್ಕೆ ವಯಸ್ಸಾಯ್ತಲ್ಲ ಅಂತ ಅನ್ನೋದಷ್ಟೇ. ಮತ್ತೊಂದು ಕಡೆ